ನಮ್ಮ ಮಾಜಿ ಶಾಸಕರು ನಮ್ಮೆಲ್ಲರ ಆತ್ಮೀಯರಾದಂಥ ಕೃಷ್ಣಜಿ ಪಾಲೇಮಾರ್ರವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಎಲ್ಲ ಗಣ್ಯರೇ ಸೇರಿದಂಥ ಎಲ್ಲ ಆತ್ಮೀಯ ಕ್ರೀಡಾಪಟುಗಳೇ ಮತ್ತು ಕ್ರೀಡಾಭಿಮಾನಿಗಳೇ, ಸೆನ್ಸಬಲ್ ಕ್ರಿಕೆಟ್ ಮುಂದುವರಿಸಿಕೊಳ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ಗಳಿಸುವಂತ ಇದು ಈ ಬಾರಿ 2026 ದೇವಸ್ಥಾನ ಕಾರ್ಯಕ್ರಮದ ಕ್ರೀಡಾಕೂಟ ಆಯೋಜನೆ ಆಗಿದೆ. ಬಹಳಷ್ಟು ಕ್ರೀಡಾಗಳು ಬೆಳಿಗ್ಗೆಯಿಂದಲೇ ಪ್ರಾರಂಭಗೊಂಡಿದೆ. ಉತ್ತಮ ಆಟಗಾರರು ಆಟ ಆಡ್ತಾ ಇದ್ದಾರೆ. ಸುಮಾರು 96 ಇಸ್ವಿಯಲ್ಲಿ ಬಹಳಷ್ಟು ಇತಿಹಾಸವನ್ನು ಸೃಷ್ಟಿಸಿದಂತ ಮಂಗಳೂರಲ್ಲಿ ಬಹಳಷ್ಟು ಕ್ರೀಡಾಕೂಟಗಳನ್ನು ಆಡಿ ಇತಿಹಾಸ ಸೃಷ್ಟಿಸಿದ ಉತ್ತಮ ಆಟಗಾರ ನಮ್ಮ ಜೊತೆ ಇದ್ದಾರೆ. ಕೆಲವೊಂದು ಈ ಒಂದು ಪಿಚ್ಚಿನ ಬಗ್ಗೆ, ಈ ಒಂದು ಮ್ಯಾಚಿನ ಬಗ್ಗೆ ಕೆಲವೊಂದು ಅವರಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ವೆಂಕಟೇಶ್ವರ. Final 3 balls, Antima Muris department. And that's a great one. What a comeback by the bowler Renaya. A good response at the end, unplayable ball. At the end, the batter has to be played, but he has played. Praveen is on the strikers and the lefty batter, and we have Ritesh on the non-strikers. The lefty-righty combinations out in the center. The match number 3 of this prestigious tournament organized by the members. ಇದೀಗ ಸ್ವಲ್ಪವೇ ಕ್ಷಣಗಳಲ್ಲಿ Change the new bowler of the over number 3, striking his very first ball. The batsman Ritesh making he wanted to play. ಮತ್ತೆ ಒನ್ ಔಟ್ ಆಗಿ ಬಂದದ್ದು ಚೆಂಡಿಗೆ ದಂಡಿಸುವ ಎಸ್ಎಲ್ಎಂದು ಆರಂಭಿಕ ದಾಳಿ ಮುಂದುವರಿಸಿಕೊಳ್ತಾ ಇದೆ. ಶ್ರೇಯಾಂಕ್ ಮುಖೇನವಾಗಿ ದಾಳಿ ಶ್ರೇಷ್ಠತೆಯ ದಾಳಿಯಾಗಿತ್ತು. ನೇರವಾಗಿ ಗಮನಿಸಿಕೊಳ್ಳುವುದಾದರೆ ವೈಯಕ್ತಿಕ ಮೊತ್ತದಲ್ಲಿ 13 ಚೆಂಡುಗಳ ಮುಂದೆ 40 ಓಟದ ವೈಯಕ್ತಿಕ ಮೊತ್ತದಲ್ಲಿ ನಿಖಿಲ್ ಆರಂಭಿಕ ಚೆಂಡು ನೇರವಾಗಿ ವೈಡ್ ಎಂಬತಕ್ಕಂಥ ತೀರ್ಮಾನ ಬರುತ್ತಾ ಇದೆ.
ಸ್ನೇಹಿತನ ದಾಂಡಿಗರಾಗಿ ಅಜಿತ್ ಅವರನ್ನು ಕಳಿಸಿಕೊಡಲಾಗ್ತಾ ಇದೆ. ಇರುವರು ದಾಂಡಿಗಳು ಬಹಳಷ್ಟು ಅಂಕಾಂಶ ಪಟ್ಟಿಯನ್ನು ಗಮನಿಸಿಕೊಳ್ಳುವುದಾದರೆ 19 ಕಾಣಸಿಗ್ತಾ ಇದೆ. 19 ಅಂಕಾಂಶ ಪಟ್ಟಿಯಲ್ಲಿದೆ. ಇಲ್ಲೂ ಕೂಡ ತೃತೀಯ ಹೂವನ್ನು ಕೈಗೆತ್ತಿಕೊಂಡಂತಹ ರಂಗೋಲಿ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿದಂತಹ ಶ್ರೀಮತಿ ಸುಜಾತ ಇವರಿಗೆ ರಾಮರಾಜ ಕ್ಷತ್ರಿಯ ಮಹಿಳಾ ಸಂಘದ ಸದಸ್ಯರಾದ ಶ್ರೀಮತಿ ಶಾಂತಿ ಭಾಸ್ಕರ್ ಸ್ಮರಣೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇಪ್ಪತ್ತು ಮತ್ತೆ ತೃತೀಯ ಆರಂಭಿಕ ಚೆಂಡು. ಅದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ಮೈದಾನ, ಅದೇ ವ್ಯಕ್ತಿ. ಖಂಡಿತವಾಗಿ ಕೂಡ ಬ್ಯಾಕ್ 8-11 8-11 6 ಚೆಂಡುಗಳ ಮುಂದೆ ಪ್ರೀತಿಯ ಹೂವರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ದಿನವು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಹೇರಂಬಂ ಗಣಾಧಿಪಂ ಹೇರಂಬಂ ಗಣಾಧಿಪಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ. ಯುವಶಾಸ್ತ್ರ ಅಬ್ಬಕ್ಕನಾಡು ಉಳ್ಳಾಲ ಹಾಗೂ ರಾಮಕ್ಷತ್ರಿಯ ಸೇವಾ ಸಂಘ ಉಳ್ಳಾಲ ಹಾಗೂ ರಾಮಕ್ಷತ್ರಿಯ ಮಹಿಳಾ ಸಂಘ ಉಳ್ಳಾಲ ಇವರ ಆಶ್ರಯದಲ್ಲಿ ಯೋಜಿಸಿರುವಂತಹ ಯುವ ಸಂಭ್ರಮ ಕ್ರೀಡೋತ್ಸವ ಪಂದ್ಯಾವಳಿ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಅತಿಥಿಗಳೆಲ್ಲರೂ ಈ ಒಂದು ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶುಭ ಕಾರ್ಯಕ್ಕೆ ದೀಪ ಬೆಳಗಿಸುವುದು ನಮ್ಮ ಸಂಪ್ರದಾಯ. ದೀಪವು ಬೆಳಕು, ಶಾಂತಿ, ಸೌಹಾರ್ದತೆಯ ಸಂಕೇತ. ಈ ಸೌಹಾರ್ದತೆಯ ದೀಪವು ರಾಮ ಕ್ಷತ್ರಿಯರ ಕೀರ್ತಿಯನ್ನು ಹೆಚ್ಚಿಸಲಿ ಎಂಬ ಆಶಯದೊಂದಿಗೆ ಈಗ ದೀಪ ಪ್ರಜ್ವಲನೆ.
ಉಪಸ್ಥಿತರಿದ್ದಾರೆ. ಅವರ ಅನುಮತಿ ಅವರಾಗಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆಯಾಗಿ ಸ್ವಾಗತ ಮಾಡಿ ಗೌರವಿಸುವಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಂದೇ ಶಬ್ದದಲ್ಲಿ ಗೌರವಿಸಿ ಈ ಒಂದು ಕಾರ್ಯಕ್ರಮವನ್ನು ಸಂಸ್ಥಿತಗೊಳಿಸಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಜನಪ್ರಿಯ ಶಾಸಕರು ಅಷ್ಟೇ ಅಲ್ಲದೆ ರಾಮಕ್ಷತ್ರಿಯ ಸಮಾಜದ ಯಾವುದೇ ಕಾರ್ಯಕ್ರಮಕ್ಕೆ ತಪ್ಪದೆ ಹಾಜರಿರುವಂತಹ ಮೂಡಬಿದ್ರೆ ವಿಧಾನ ಕ್ಷೇತ್ರದ ಶಾಸಕರಾದಂಥ ಉಮಾನಾಥ್ ಕೋಟೆನ್ರವರು ನಮ್ಮ ಈ ಯುವ ಸಮಾಜವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಎಲ್ಲ ಇರುವುದು ರಾಮಕ್ಷತ್ರಿಯರ ಜೊತೆಗೆ, ಆದ್ದರಿಂದ ಇನ್ನು ಅದಕ್ಕೆ ಸೇರಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಶೇಖರ್ ದಂಪತಿಗಳು ವೇದಿಕೆಗೆ ಬಂದು ಈ ಒಂದು ಯುವಕರು ನೀಡುವಂತಹ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ಸದಸ್ಯರೆಲ್ಲರೂ ಹಿರಿಯರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಯುವ ಕ್ಷೇತ್ರ ಅಬ್ಬಕ್ಕನಾಡು ಉಳ್ಳಾಲ ಮಂಗಳೂರು, ರಾಮರಾಜ ಕ್ಷತ್ರಿಯ ಸೇವಾ ಸಂಘ, ರಾಮರಾಜ ಕ್ಷತ್ರಿಯ ಮಹಿಳಾ ಸಂಘ ಉಳ್ಳಾಳ ಯುವ ಸಂಭ್ರಮ ಕ್ರೀಡೋತ್ಸವ ಎಂಬ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಿವೃತ್ತ ಡೆಪ್ಯೂಟಿ ತಹಶೀಲ್ದಾರರು ಮತ್ತು ಸಾಹಿತಿಗಳಾದ ಶ್ರೀಯುತ KP ಸೋಮಶೇಖರ್ ಇವರಿಗೆ ಮಾಜಿ ಸಚಿವರಾದ ಶ್ರೀಯುತ ಕೃಷ್ಣ ಜೆ ಪಾಲೆಮಾರ್ ಇವರ ಸಮ್ಮುಖದಲ್ಲಿ ಸಲ್ಲಿಸುತ್ತಿರುವ ಸನ್ಮಾನ ಪತ್ರ. ಕನ್ನಡ ನುಡಿಯ ಅಮೂಲ್ಯ ಆಭರಣವೇ ನೀವು. ಅಕ್ಷರಗಳಲ್ಲಿ ಅರ್ಥ ತುಂಬಿ ಪದಗಳಿಗೆ ಜೀವದ ಸೆಲೆ ನೀಡಿ ಮನಸ್ಸುಗಳನ್ನು ಬೆಳೆಸೆಯುವ ಶಕ್ತಿ ನಿಮ್ಮದು. ಲೇಖನಿಯ ಸ್ಪರ್ಶದಲ್ಲಿ ಅರಳಿದ ಪದಗಳಾಗಿ ಸಮಾಜದ ನೋವು ನಲಿವುಗಳಿಗೆ ಧ್ವನಿಯಾಗಿ ಮಾನವೀಯತೆಯ ಮೌಲ್ಯಗಳ ಸಂದೇಶ ನೀಡಿ ಜನಮನದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಿರಿ. ಕವಿತೆ, ಕತೆ, ಪ್ರಬಂಧಗಳ ಮೂಲಕ ಭಾಷೆಯ ಘನತೆಯನ್ನು ಎತ್ತಿ ಹಿಡಿದಿರಿ. ಯುವ ಪೀಳಿಗೆಗೆ ದಾರಿದೀಪವಾಗಿ ಕನ್ನಡ ಸಾಹಿತ್ಯಕ್ಕೆ ಹೊಸ ಉಸಿರು ತುಂಬಿದಿರಿ. ನಿಷ್ಠೆಯ ದೀಪ ಬೆಳಗಿಸಿ ಕರ್ತವ್ಯದ ಹಾದಿಯಲ್ಲಿ ನಡೆದು ಸಮಾಜದ ಹಿತಕ್ಕಾಗಿ ನಿಮ್ಮ ಶ್ರಮವನ್ನು ಅರ್ಪಿಸಿದಿರಿ. ಭವಿಷ್ಯದಲ್ಲಿಯೂ ನಿಮ್ಮ ನಡೆ ನಮಗೆಲ್ಲ ದಾರಿದೀಪವಾಗಲಿ. ಯಶಸ್ಸು, ಸೌಖ್ಯ, ಶಾಂತಿ ನಿಮ್ಮ ಜೀವನದಲ್ಲಿ ಅಲಂಕರಿಸಲಿ. ನಿಮ್ಮ ಅನವರತ ಸೇವೆಗೆ ನಮ್ಮ ಶತಶತ ಗೌರವದ ನಮನಗಳು. ರಾಮಕ್ಷತ್ರಿಯ ಸಮಾಜದ ಯುವ ಸಂಭ್ರಮ ಕ್ರೀಡೋತ್ಸವ. ಈ ಕ್ರೀಡೋತ್ಸವದ ಸಾರಥ್ಯವನ್ನು ವಹಿಸಿದಂತಹ ಹಿರಿಯರು, ಮಾರ್ಗದರ್ಶಕರು, ನನ್ನ ರಾಜಕೀಯ ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ನನಗೆ ಶಕ್ತಿ ತುಂಬಿದಂತಹ ಗೌರವಾನ್ವಿತ ಶ್ರೀ ಕೃಷ್ಣ ಜೆ ಪಾಲೆಮಾರ್ ಅವರೇ, ಮಾಜಿ ಶಾಸಕರು, ನಮ್ಮೆಲ್ಲರ ಆತ್ಮೀಯರಾದಂಥ ಕೃಷ್ಣ ಜೆ ಪಾಲೆಮಾರ್ ರವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಯುವ ಕ್ಷೇತ್ರ ಅಬ್ಬಕ್ಕನಾಡು ಉಳ್ಳಾಳ ರಾಮಕ್ಷತ್ರಿಯ ಸೇವಾ ಸಂಘದ ಯುವ ಸಂಭ್ರಮೋತ್ಸವದ ಕ್ರೀಡೋತ್ಸವದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾದ ನಮ್ಮ ಆತ್ಮೀಯ ಮಿತ್ರರು, ನಮ್ಮೆಲ್ಲರ ಪರಿಚಿತರು ಮತ್ತು ನಮ್ಮ ಮೂಡಬಿದ್ರೆ ಶಾಸಕರಾದಂಥ ಉಮಾನಾಥ್ ಕೋಟೆ ಅಂತವರೇ, ಹಾಗೂ ಮತ್ತೊಬ್ಬರು ಮಿತ್ರ ಕಿಶೋರ್ ಕುಮಾರ್ದವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಸೇರಿದಂಥ ಎಲ್ಲ ಆತ್ಮೀಯ ಕ್ರೀಡಾಪಟುಗಳೇ ಮತ್ತು ಕ್ರೀಡಾಭಿಮಾನಿಗಳೇ, ಇವತ್ತು ವಿಶೇಷವಾಗಿ ಯುವ ಸಂಭ್ರಮ ಕ್ರೀಡೋತ್ಸವ ಇಲ್ಲಿ ನಡೆಯುವಂಥದ್ದು ಭಾಳ ನಮ್ಮ ಸಮಾಜಕ್ಕೆ ಒಂದು ಗೌರವ ತರುವಂಥ ಕೆಲಸವನ್ನು ಈ ಯುವಕರು ಮಾಡುವಂಥದ್ದು ಭಾಳ ಒಂದು ಶ್ಲಾಘನೀಯವಾದದ್ದು. ಇವತ್ತು ವಿಶೇಷವಾಗಿ ಮಂಗಳೂರು ನಗರದಲ್ಲಿ, ಅದು ಎಲ್ಲ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು, ಬೆಂಗಳೂರು, ಬೇರೆ ಬೇರೆ ಕಡೆಗಳಿಂದ ಬಂದು ಇವತ್ತು ಕ್ರೀಡೆಯಲ್ಲಿ ಭಾಗಿಯಾಗಿ ಕ್ರೀಡೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕ್ರೀಡೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಕ್ರೀಡೆ ಹಿಂದಿನಿಂದಲೂ ಬಂದದ್ದು. ನಮ್ಮ ಸಮಾಜದ ಒಂದು ಕ್ರೀಡೆ ಅಂದರೆ ಒಂದು ಸಮಾಜದ ಸಂಕೇತ ಅಂತ ಹೇಳಿದರೆ ತಪ್ಪಿಲ್ಲ. ನಮಸ್ಕಾರ. ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳ ಒಪ್ಪಿಗೆಯ ಮೂಲಕ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಒಂದು
ಮಾರ್ನಿಂಗ್. ಇದು ಈ ಬಾರಿ 2000 ಹಬ್ಬಕನಾಡು 2026 ದೇವಸ್ಥಾನ ಕಾರ್ಯಕ್ರಮದ ಕ್ರೀಡಾಕೂಟ ಆಯೋಜನೆ ಆಗಿದೆ. ಬಹಳಷ್ಟು ಕ್ರೀಡಾಗಳು ಈಗ ಬೆಳಿಗ್ಗೆಯಿಂದಲೇ ಪ್ರಾರಂಭಗೊಂಡಿದೆ. ಉತ್ತಮ ಆಟಗಾರರು ಆಟ ಆಡ್ತಾ ಇದ್ದಾರೆ. ಈ ಬಾರಿ ನಮ್ಮ ಜೊತೆ ಶಂಕರ ವಿಶ್ವಾನಂದ ಸುಮಾರು 96 ಇಸ್ವಿಯಲ್ಲಿ ಬಹಳಷ್ಟು ಇತಿಹಾಸವನ್ನು ಸೃಷ್ಟಿಸಿದಂತ ಮಂಗಳೂರಲ್ಲಿ ಬಹಳಷ್ಟು ಕ್ರೀಡಾಕೂಟಗಳನ್ನು ಆಡಿ ಇತಿಹಾಸ ಸೃಷ್ಟಿಸಿದ ಉತ್ತಮ ಆಟಗಾರ ನಮ್ಮ ಜೊತೆ ಇದ್ದಾರೆ. ಕೆಲವೊಂದು ಈ ಒಂದು ಪಿಚ್ಚಿನ ಬಗ್ಗೆ, ಈ ಒಂದು ಮ್ಯಾಚಿನ ಬಗ್ಗೆ ಕೆಲವೊಂದು ಅವರಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ವೆಂಕಟೇಶ್ವರ ಅವರೇ. ನಮಸ್ತೆ. ನೋಡಿ, ಈಗ ಈಗಾಗಲೇ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಈಗಾಗಲೇ ನೀವು ಆ ಪಿಚ್ ಅನ್ನು ಪರೀಕ್ಷೆ ಮಾಡಿದ್ದೀವಿ. ಈ ಪಿಚ್ನಲ್ಲಿ ಒಂಥರ ಫ್ಲಾಟ್ ಪಿಚ್ ತರ ಕಾಣ್ತಾ ಇದೆ. ನನ್ನ ಡೌಟ್ ಬೌಲಿಂಗ್ ಸ್ವಲ್ಪ ಸಪೋರ್ಟ್ ಆಗ್ತಾ ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬೌಲರ್ ಸಪೋರ್ಟ್ ಆಗ್ತದೆ. ಬೆಳಿಗ್ಗೆ ಸ್ವಲ್ಪ ವೆಟ್ಟಿತ್ತು ಪಿಚ್, ಈಗ ಸ್ವಲ್ಪ ಡ್ರೈ ಆಗಿದೆ. ಮತ್ತೆ ಇದರಲ್ಲಿ ಜಾಸ್ತಿ ಸ್ಕೋರ್ ಬರುದಿಲ್ಲ. ಯಾಕಂತ ಹೇಳಿದ್ರೆ ಈ ಗ್ರಾಸ್ ಜಾಸ್ತಿ ಉಂಟು, ಮತ್ತೆ ಸ್ವಲ್ಪ ವೆಟ್ ಇದೆ. ಬೌಲಿಂಗ್ ಅಲ್ಲಿ ಸ್ಪಿನ್ ಆಗ್ತಾ ಉಂಟು ಬಾಲ್. ಹಾಗಾಗಿ ಬೌಲಿಂಗ್ ಸಪೋರ್ಟ್ ಅಲ್ಲಿ ಸ್ಪಿನ್ನಿಂಗ್ ಬೀಳ್ತದ, ವಾಚಿಂಗ್ ಬೀಳ್ತದ. ಸ್ಪಿನ್ಗೆ ಹೇಳಿ ಮಾಡಿಸಿದೆ ಗೊತ್ತು ಪಿಚ್. ಬಟ್ ಸ್ಕೋರ್ ಹಿಟ್ ಮಾಡಿದ್ರೆ ಮಾತ್ರ ಸ್ಕೋರ್ ಬರುತ್ತೆ. 4 ಓವರಲ್ಲಿ ಎಷ್ಟು ಸ್ಕೋರ್ ಬರೋದು? 20-20 ಬಂದ ಸರ್, ಗ್ರಾಸ್ ಅಲ್ಲಿ ಯಾವ ರೀತಿ ಬಾಲ್ ಪಾಸ್ ಆಗ್ತದ ಅಥವಾ ಸಪೋರ್ಟ್ ಉಂಟು? ಜಾಸ್ತಿ ಗಂಟಾದ ಕಾರಣ ಬಾಲ್ ಮೂವ್ ಆಗ್ತಾ ಇಲ್ಲ. 4 ಶಾಟ್ ವೇಸ್ಟ್ ಹೋಗುತ್ತೆ. ಈಗ ಸ್ಕೋರ್ ಬರ್ತಾ ಇಲ್ಲ, 4 ಬಾಲ್ ಕಮ್ಮಿ ಆಗ್ತಾ ಉಂಟು. ಇನ್ನು ಮುಂದೆ ಮ್ಯಾಚ್ ಒಂದು ಟೈಮ್ ಹೋದಾಗ ಸ್ವಲ್ಪ ಪಾಸ್ ಆಗ್ತದೆ. ಬಿಸಿಲು ಬಂದಾಗ ಸ್ವಲ್ಪ ಡ್ರೈ ಆದ ಕೂಡಲೇ ಪಾಸ್ ಆಗೋ ಚಾನ್ಸ್ ಇದೆ. ಈ ವೇಳೆಯಲ್ಲಿ ಯಾವುದೇ ಸ್ಕೋರ್ ಕಮ್ಮಿ ಆಗ್ತಂತ ಹೇಳಿ ಗ್ರಾಸ್ ಗ್ರಾಸ್ ಬಾಲ್ ಮೂವ್ ಆಗುದು ಕಮ್ಮಿ. ಗ್ರಾಸ್ ಬಾಲ್ ಗ್ರಾಸ್ ವೆಟ್ ಆಗಿದೆ, ಅದಕ್ಕೋಸ್ಕರ ಇದು ಹೋಗ್ತಾ ಇಲ್ಲ. ಹಾಗಾಗಿ ಭಾರಿ ರ್ಯಾರ್. ಒಂದು ಬೆಳಿಗ್ಗೆ 2-4 ತಂಡದವರು 1-2-3-4 ಹೋಗಿದ್ದಾರೆ. ರ್ಯಾರ್. ಬಾಲ್ ಬಗ್ಗೆ ಏನ್ ಹೇಳ್ತೀರಿ? ಬಾಲ್ ಟ್ರೈನಿಂಗ್ ಬಾಲ್. ಈ ಬಾಲ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಭಾರಿ ಹಿಟ್ ಶಾಟ್ ಹೋಗ್ತಾರೆ, ಗ್ರೌಂಡ್ ಅಲ್ಲಿ ಅವ್ರು ಕಮ್ಮಿ ಅಂತ. ಇದು ಬಾಲ್ ಅಂದ್ರೆ ಸ್ವಲ್ಪ ಹಾರ್ಡ್ ಇದೆ, ಆದ ಕಾರಣ ಹಿಟ್ ಹೋಗೋ ಚಾನ್ಸ್ ಜಾಸ್ತಿ. ಗ್ರೌಂಡ್ ಅಲ್ಲಿ ಹೋಗುದಿಲ್ಲ. ಇದು ಸ್ವಲ್ಪ ವೇಟ್ ಜಾಸ್ತಿ ಉಂಟು. ಹಾಗೆ ಆ ಟೈಮಲ್ಲಿ ನೀವು ಇದೆಲ್ಲ ಯೂಸ್ ಮಾಡ್ತೀವಿ. ನಾವು 33 ಯೂಸ್ ಮಾಡ್ತಿದ್ದೇವೆ. ಈ ಬಾಲ್ ಅಲ್ಲಿ ನಾವು ಆಡ್ಲಿಲ್ಲ. ಈ ಟೈಮ್ ನಲ್ಲಿ ಬಂದಿದೆ ಬಾಲ್ ಎಲ್ಲ. ಓಕೆ, ಥ್ಯಾಂಕ್ ಯು ಸರ್.
ನಿಮಗೆ ಕೊಟ್ಟರಾ ಕರೀತದಾ ಗಂಡನ ನೋಡಿದೆ ಅವಳ ಗಂಡನ ಮಗಳನ್ನು. ಇಲ್ಲ ಬೇಡ, ನಾನು ಈಗ ಮಾಡಿಕೊಂಡು ಬಂದೆ ಅಲ್ಲ. ಅವ್ರದ್ದು 15 ಲಿಸ್ಟ್ ಉಂಟಲ್ಲ, ಅವರು ನೆಕ್ಸ್ಟ್ ಬಂದು ಅದು ಬಿಟ್ಟು ಬೇರೆ Thank you, Benita. Coming back to the match number 3, played between Kapo Kings versus Ramashatriya Mudabidri, the captain of Kapo Kings, after winning the toss, opening to bowl first. ಉಳ್ಳಾಲ ರಾಮರಾಜ್ಯ ಕ್ಷತ್ರಿಯ ಮಹಿಳಾ ಸಂಘ ಉಳ್ಳಾಲ ಅರ್ಪಿಸುವಂತ ಕೃಷ್ಣದೇವ್ ಪಾಲೆಮಾರ್ ಇವರ ಸಾರಥ್ಯದಲ್ಲಿ ಸಾಗಿ ಬರುವಂತಹ ಅದ್ದೂರಿಯಾದಂತಹ ರಾಮಕ್ಷತ್ರಿಯ ಸಮಾಜದ ಯುವ ಸಂಭ್ರಮ ಕ್ರೀಡೋತ್ಸವ ದಿನದ KMK ಬೆಂಗಳೂರು ಈ ಮಂಗಳೂರು ಆಯೋಜಿಸಿದಂಥ ಈ ಯುವ ಸಂಭ್ರಮ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಜೊತೆ ರಾಘವೇಂದ್ರ ರಾವ್ ಬೈಂದೂರು ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಮಾಧವರಾವ್ ಕಿನ್ನೀರವರು ಸಾಲೋದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಮಕ್ಷತ್ರಿಯ ಕಾರ್ಕಳ ವಿರುದ್ಧವಾಗಿ ರಾಮಕ್ಷತ್ರಿಯ ಮೂಡಬಿದ್ರೆ ಎರಡು ತಂಡದ ಕಪ್ತಾನ್ರು ನಮ್ಮೊಂದಿಗೆ ಸಹಕರಿಸಿಕೊಂಡಿದ್ದಾಗಲೇ ಮೂಡಬಿದ್ರೆ ತಂಡದ ಕಪ್ತಾನ್ರು ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ. ಕಾರ್ಕಳ ತಂಡದ ಕಪ್ತಾನರಿಗೆ ಕೊನೆಯ ಕರೆ ರವಾನಿಸಿಕೊಳ್ತಾ ಇದ್ದಾರೆ. ಅತಿಥಿಯಾಗಿ ಆಗಮಿಸಿದಂತ ಶ್ರೀಯುತ ರಾಘವೇಂದ್ರ ರಾವ್ ಇವರು ವಿಜೇತರಿಗೆ ಬಹುಮಾನ ನೀಡಿ ಎರಡನೇ ಬಹುಮಾನ ಯಶ್ವಿತ್ PR, ರಾಮರಾಜ ಕ್ಷತ್ರಿಯ ಸೇವಾ ಸಂಘ ಉಳ್ಳಾಲ. ಐದರಿಂದ 7ನೇ ತರಗತಿ ಮೊದಲನೇ ಬಹುಮಾನ ಲಿಖಿತ್ PR, ರಾಮರಾಜ ಕ್ಷತ್ರಿಯ ಸೇವಾ ಸಂಘ ಉಳ್ಳಾಳ. ಎರಡನೇ ಬಹುಮಾನ ನಿವೇದ್ ಕೃಷ್ಣ, ಬೆಂಗಳೂರು ಸಂಘ.
ಧನ್ಯವಾದಗಳು ಸರ್. ನಮ್ಮೆಲ್ಲರ ಮಿತ್ರರು, ರಾಜಕಾರಣಿ, ಆ ರಾಜಕೀಯ ನಾಯಕರು ಅನ್ನೋಕ್ಕಿಂತ ಜಾಸ್ತಿ ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಸಂತೋಷ್ ಕುಮಾರ್ ಬಳಿಯಾರವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಇವರಿಗೆ ನಮ್ಮ ಸಂಪೂರ್ಣ ರಾಮಕ್ಷತ್ರಿಯ ಸೇವಾ ಸಂಘ, ರಾಮಕ್ಷತ್ರಿಯ ಸಮುದಾಯದ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಯೋಗಕ್ಷೇತ್ರ ಅಬ್ಬಕ್ಕನಾಡು ಇದರ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಎಲ್ಲರೂ ಸೇರಿ ಆಗಮಿಸಿ ಅವರಿಗೆ ಒಂದು ಹೂಗುಚ್ಛ, ಸಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ರಾಜೇಶ್ವರಿ, ರಾಮಕ್ಷತ್ರಿಯ ಸಂಘ ಬಂಟ್ವಾಳ, ಎರಡನೆಯ ಬಹುಮಾನ. ಸಂಗೀತ ಸ್ಪರ್ಧೆ ಮೊದಲನೆಯ ಬಹುಮಾನ ಕುಮಾರಿ ನಿನಾದ. ಇವರ ಬದಲಾಗಿ ರಾಮಕ್ಷತ್ರಿಯ ಸೇವಾ ಸಂಘ ಜಪ್ಪು ಇದರ ಉಪಾಧ್ಯಕ್ಷರಾದ ರವೀಂದ್ರ ರಾವ್ ಅವರು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎರಡನೇ ಬಹುಮಾನ ಕವನನ ಪರವಾಗಿ ಅವರ ತಾಯಿಯವರು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ರಾಮಕ್ಷತ್ರಿಯ ಕಾಪು ಥ್ರೋಬಾಲ್ ತಂಡ ವೇದಿಕೆ. Seventh is the bowler, the lefty bowler starts with the dotted one. ರಾಮರಾಷ್ಟ್ರ ತಂಡದ ಎಲ್ಲ ಆಟಗಾರರು ವೇದಿಕೆಯ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಾಮರಾಷ್ಟ್ರ ತಂಡದ ಸುಗ್ಗಿನ ವಾತಾವರಣವಿದೆ, ಮಳೆ ಬರುವಂತ ಸನ್ನಿವೇಶಗಳು ಇದೆ ಅಂತ ಹಿರಿಯರು ಹೇಳ್ತಾ ಇದ್ದಾರೆ, ದಯವಿಟ್ಟು ನಾನಲ್ಲ. Nitya back to his bowling. That's another dotted one. What an excellent overcoming to an end in the power play. Just a single run conceded after winning the toss. No, it's So that's it. We are coming to the over number 2 at the completion of 2 over scores on 3. We are into the over number 3 and also only another. of the non-striker, but at the end, a last moment. It's a good prospect given by the bowler. ವಿಟಮಿನ್ ಡಿ. ಇದೀಗ ನಾಲ್ಕನೆಯ ಪ್ರಶ್ನೆ. ಮಂಗಳಯಾನವನ್ನು ಉಡಾಯಿಸಲು ಯಾವ ರಾಕೆಟ್ ಬಳಸಲಾಯಿತು? ರೀಸೆಂಟ್ಲಿ ನಾವು ಮಂಗಳಯಾನ ಕೂಡ ಮಾಡಿದ್ದೇವೆ. ಅದಕ್ಕೆ ಉಪಯೋಗಿಸಿದ ರಾಕೆಟ್ನ ಹೆಸರೇನು? ನಿಮ್ಮ ಆಪ್ಷನ್ ಎ GSLV MP2, ಆಪ್ಷನ್ ಬಿ PSLV C25, ಆಪ್ಷನ್ ಸಿ ASLV, ಆಪ್ಷನ್ ಡಿ SLV3. SLV3 ತಪ್ಪಾದ ಉತ್ತರ. ಎಲ್ಲರಿಗೂ ಗೊತ್ತಿದೆ ಆನ್ಸರ್. ಮಂಗಳಯಾನವನ್ನು ಉಡಾಯಿಸಲು ಯಾವ ರಾಕೆಟ್ ಅನ್ನು ಬಳಸಲಾಯಿತು? ಕರೆಕ್ಟಾದ ಉತ್ತರ, ಸರಿಯಾದ ಉತ್ತರ PSLV C25. ಇದೀಗ ನಿಮ್ಮ ಮುಂದಿನ ಪ್ರಶ್ನೆ. ಚಂದ್ರಯಾನ 3 ಭಾರತದ ಯಾವ ಪ್ರಮುಖ ದಾಖಲೆಯನ್ನು ಸಾಧಿಸಿತು? ಚಂದ್ರಯಾನ 3 ಭಾರತದ ಯಾವ ಪ್ರಮುಖ
ದಾಖಲೆಯನ್ನು ಸಾಧಿಸಿತು. ಓಕೆ, ನಿಮ್ಮ ಆಪ್ಷನ್ ಎ ಮಂಗಳಕ್ಕೆ ಮೊದಲ ಮಾನವ ಯಾನ, ಆಪ್ಷನ್ ಬಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೃದುವಾಗಿ ಇಳಿದ ಮೊದಲ ದೇಶ, ಆಪ್ಷನ್ ಸಿ ಸೂರ್ಯನ ಸುತ್ತ ಸುತ್ತಿದಂತಹ ಮೊದಲ ಉಪಗ್ರಹ, ಆಪ್ಷನ್ ಡಿ 2 ರೋವರ್ಗಳನ್ನು ಒಂದೇ ವೇಳೆ ಇಳಿಸಿತು. ಚಂದ್ರಯಾನ 3 ಭಾರತದ ಯಾವ ಪ್ರಮುಖ ದಾಖಲೆಯನ್ನು ಸಾಧಿಸಿತು? ನಿಮ್ಮ ಆಪ್ಷನ್ ಮಂಗಳಕ್ಕೆ ಮೊದಲ ಮಾನವ ಯಾನ, ಆಪ್ಷನ್ ಬಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೃದುವಾಗಿ ಇಳಿದ ಮೊದಲ ದೇಶ, ಆಪ್ಷನ್ ಸಿ ಸೂರ್ಯನ ಸುತ್ತ ಸುತ್ತಿದಂತಹ ಮೊದಲ ಉಪಗ್ರಹ, ಆಪ್ಷನ್ ಡಿ 2 ರೋವರ್ಗಳನ್ನು ಒಂದೇ ವೇಳೆ ಇಳಿಸಿತು. ಆಪ್ಷನ್ ಎ ಸರಿಯಾದ ಉತ್ತರ ಅಲ್ಲ. ಯಾರಿಗಾದ್ರೂ ಗೊತ್ತಿದೆ? ಎಸ್, ಕರೆಕ್ಟ್ ಆನ್ಸರ್. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೃದುವಾಗಿ ಇಳಿದ ಮೊದಲ ದೇಶ. ಇದೀಗ ಜಡ್ಜಸ್ ಪ್ಲೀಸ್ ನೋಟ್. ಇದೀಗ 6ನೆಯ ಪ್ರಶ್ನೆ, ಮುಂದಿನ ಪ್ರಶ್ನೆ. ಸ್ಯಾನಿಟೈಸರ್ ಕೊರೋನಾ ಟೈಮಲ್ಲಿ ಬೇಕಾದಷ್ಟು ಯೂಸ್ ಮಾಡಿದ್ದೇವೆ, ಹೌದಲ್ವಾ? ಸ್ಯಾನಿಟೈಸರ್ನಲ್ಲಿ ಕನಿಷ್ಠ ಎಷ್ಟು ಶೇಕಡ ಆಲ್ಕೋಹಾಲ್ ಇದ್ದರೆ ಪರಿಣಾಮಕಾರಿ? ಕ್ಲಿಯರ್? ಆಪ್ಷನ್ ಎ 20%, ಆಪ್ಷನ್ ಬಿ 40%, ಆಪ್ಷನ್ ಸಿ 60%, ಆಪ್ಷನ್ ಡಿ 10%. ಸ್ಯಾನಿಟೈಸರ್ನಲ್ಲಿ ಕನಿಷ್ಠ ಎಷ್ಟು ಶೇಕಡ ಆಲ್ಕೋಹಾಲ್ ಇದ್ದರೆ ಪರಿಣಾಮಕಾರಿ? 20%, 40%, 60%, 10%. 10% ತಪ್ಪಾದ ಉತ್ತರ. ಮೊದಲನೇ ಬಾರಿಗೆ ತಪ್ಪಾದ ಉತ್ತರವನ್ನು ಕೊಟ್ಟಿರ್ತಾರೆ. ಸ್ಯಾನಿಟೈಸರ್ನಲ್ಲಿ ಎಷ್ಟು ಬೇಕು? ಟೋಟಲಿ 60% ಅಷ್ಟು ಆಲ್ಕೋಹಾಲ್ ಅಂಶ ಇರಬೇಕಂತೆ ಸ್ಯಾನಿಟೈಸರ್ನಲ್ಲಿ. WHO ಸೂಚನೆಯಂತೆ 60ರಿಂದ 70% ಆಲ್ಕೋಹಾಲ್ ಇರುವ ಸ್ಯಾನಿಟೈಸರ್ಗಳು ವೈರಸ್ನ ರಚನೆಯನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಇದು WHO ನ. ಮೊದಲನೇ ಹಂತದ ನಂತರ ತಂಡ ಎ 4 ಅಂಕಗಳು, ತಂಡ ಬಿ 4 ಅಂಕಗಳು, ತಂಡ ಸಿ 3 ಅಂಕಗಳು, ತಂಡ ಡಿ 2 ಅಂಕಗಳು, ತಂಡ ಇ 3 ಅಂಕಗಳು, ತಂಡ ಎಫ್ 4 ಅಂಕಗಳು, ತಂಡ ಜಿ 5 ಅಂಕಗಳು ತೆಗೆದು ಮೊದಲನೇ ಸುತ್ತು ಸಂಪೂರ್ಣ ಆಗಿದೆ. ಇದೀಗ ನಿಮ್ಮ 2ನೇ ಸುತ್ತು ದೃಶ್ಯ ಮಾಧ್ಯಮದ ಸುತ್ತು. ಇಲ್ಲಿ ನಿಮ್ಗೆ ಒಂದೊಂದು ಪಿಕ್ಚರ್ಸ್ ತೋರಿಸ್ತೇವೆ. ನೀವು ಆ ಪಿಕ್ಚರ್ಸ್ ಅನ್ನು ಐಡೆಂಟಿಫೈ ಮಾಡಿದ್ರೆ, ಓಕೆ, ಒಂದೊಂದು ಇಮೇಜಸ್ ಅನ್ನು ತೋರಿಸ್ತಾರೆ, ಆ ಇಮೇಜ್ ಅನ್ನು ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಇದೀಗ ಮೊದಲನೆಯ ಚಿತ್ರ ನಿಮ್ಮ ಮುಂದೆ ತಂಡ ಎ. ಆಪ್ಷನ್ಸ್ ಇಲ್ಲ, ಇಲ್ಲಿ ಆಪ್ಷನ್ಸ್ ಇಲ್ಲ. ನೀವು ಪಿಕ್ಚರ್ ನೋಡಬೇಕು, ಆನ್ಸರ್ ಹೇಳಬೇಕು, ಆಪ್ಷನ್ಸ್ ಕೊಡಲಿಕ್ಕೆ ಆಗುದಿಲ್ಲ. ಸರಿ, ತುಂಬ ಇದೆ ಸರ್, ಅದು ಬೇಗ ಹೋಗಬೇಕಾಗ್ತದೆ. ಓಕೆ, ನಿಮ್ಮ ಟೈಮ್ ಆಗ್ತಾ ಇದೆ. ವೆರಿ ಗುಡ್ ಆನ್ಸರ್. ಇಟ್ಸ್ ದ ವರ್ಲ್ಡ್ ಟ್ರೇಡ್ ಸೆಂಟರ್. ಇದು ವಿಶ್ವದ ವ್ಯಾಪಾರ. ಹೆಚ್ಚು ಸಮಯದಲ್ಲಿ ಕೊಟ್ಟುಬಿಡಿ. 60 ಮಿನಿಟ್ಸ್ ಇಂದಲೂ ಕಮ್ಮಿ. ಇದು ಯಾವ ಚಿತ್ರ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸರಿಯಾದ ಉತ್ತರ ಈಗ ಬೇರೆ ಕೊಟ್ಟರೆ ಸಮಯ ಹೋಗ್ತಾ ಇದೆ.
ತಪ್ಪಾದ ಉತ್ತರ. ಇದು ಸುಭಾಷ್ ಚಂದ್ರ ಬೋಸ್ ಅಲ್ಲ, ಇದು ಕಪಿಲ್ ದೇವ್. ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. बोलो भारत माता की। The first innings of the second semi-final. If you see the production, 75% is under the hands of Kshatriya Kapoor. Minus on the long on, but the other fielder, he had a long way to carry to take the catch, but at the end another 2 more runs adding to the account of victory, and the score moves on to 12. We are the final over, and also the final ball of the first innings of the second semi-final match. And the last ball, definitely he needs to re-ball it in the form of a no ball. That's illegally ball by the bowler. He was bowling well, but at the last moment wanted to bowl a slower one. But at the end, a no ball signal given by the umpire. So let's see what will be the result in the final ball. But at the other end, the batsman. The last ball of the innings. When they go for the second, they have to go for the second. They don't have any other choice. So final ball of wicket has been taken. So it means that the team Kapoor Kings have completed their first innings of the second semi-final. Who got only 14 onto the scorecard, giving a target of 15 to be chased for the team. Kshatriya Kapoor. Definitely it will be a chaseable target, and definitely they have the favourites to reach into over to Punit for the second innings of the second semi-final, and then we have a big final. One team have already qualified, that is the team Tulunadu, is waiting to see which team they'll be battling into the big final. Either it could be Kings Kapoor or ಬಹುಮಾನ ಚೇತನ ಮತ್ತು ತಂಡ ಕೋಟೆಕಾರ ಸಂಘ ಕಾಸರಗೋಡು. ಕೋಟೆಯಾರ್ ಸಂಘ ಕಾಸರಗೋಡು ದಯವಿಟ್ಟು ವೇದಿಕೆಯತ್ತ ಬರಬೇಕಾಗಿ ಕೇಳಿಕೊಂಡು. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಇಲ್ಲೊಂದು ನೇರವಾಗಿ ಲಾಂಗ್ ಆಫ್ ಕೊಡೆಯಲ್ಲಿ ಚೆಂಡು ನೇರವಾಗಿ ಕ್ಯಾಚ್ ಔಟ್ ಮುಖೇನವಾಗಿ ಮತ್ತೊಂದು ಉತ್ತರಿ ನಷ್ಟವಾಗಿ. ಹಬ್ಬಕ್ಕನಾಡು ಇದರ ಸದಸ್ಯರಾದಂತಹ ವೈಶಾಖ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳೆಲ್ಲರೂ ಈಗಾಗಲೇ ಫೈನಲ್ ಪ್ರವೇಶ ಮಾಡಿದಂತ ಎರಡು ತಂಡಗಳಿಗೆ ಕೂಡ ಗಣ್ಯರ ಆಗಮನವಾಗ್ತಾ ಇದೆ. ಹಸ್ತಲಾಘವ ಮಾಡುವ ಮುಖೇನವಾಗಿ ಯುವಕ್ಷೇತ್ರ ಬಕ್ಕನಾಡು ಉಳ್ಳಾಲ, ರಾಮರಾಜ್ಯ ಕ್ಷತ್ರಿಯ ಸೇವಾ ಸಂಘ ರಿಜಿಸ್ಟರ್ ಉಳ್ಳಾಲ, ರಾಮರಾಜ್ಯ ಕ್ಷತ್ರಿಯ ಮಹಿಳಾ ಸಂಘ ಉಳ್ಳಾಲ ಅರ್ಪಿಸುವಂತ ಕೃಷ್ಣ ಜಯಪಾಲೆ ಮರಿವರ ಸಾರಥ್ಯದಲ್ಲಿ ಮೂಡಿ ಬಂದಂತ ಅದ್ದೂರಿಯಾದಂತ ರಾಮ ಕ್ಷತ್ರಿಯ ಸಮಾಜದ ಯುವ ಸಂಭ್ರಮ ಕ್ರೀಡಾಕೂಟದ ಫೈನಲ್ ಪಂದ್ಯಾಟಕ್ಕೆ, ಫೈನಲ್ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆಯಾದಂತ ಎರಡು ತಂಡಗಳಿಗೂ ಕೂಡ ಹಸ್ತಲಾಘ ಮಾಡಲಿಕ್ಕಿದ್ದಾರೆ. ಗಣ್ಯರ ಆಗಮನದೊಂದಿಗೆ ಖಂಡಿತವಾಗಿ ಕೂಡ ಸಮಾಜದ ಈ ಸಮುದಾಯದ ಒಗ್ಗಟ್ಟಿಗಾಗಿ, ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಸಹಬಾಳ್ವೆಗಾಗಿ ಆಯೋಜನೆಗೊಂಡಂತ ಈ ಒಂದು ಕ್ರೀಡೋತ್ಸವ ಖಂಡಿತವಾಗಿ ಕೂಡ ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಪ್ರಾರಂಭಗೊಂಡಂತ ಈ ಒಂದು ಅದ್ದೂರಿಯಾದಂತ ಕ್ರಿಕೆಟ್ ಪಂದ್ಯಕೂಟ ಅಂತಿಮವಾಗಿ ಗೋಧೋಳಿ ಮುಹೂರ್ತದಲ್ಲಿ ಫೈನಲ್ ಪಂದ್ಯಾಟ ಕೂಡ ಸಾಗಿ ಬರಲಿಕ್ಕಿದೆ. ಒಂದೆಡೆ ದೂರದ ಕಾಪುನಿಂದ ಆಗಮಿಸಿಕೊಂಡಂತ ರಾಮ ಕ್ಷತ್ರಿಯ ಕಾಪು ತಂಡ ವಿರುದ್ಧವಾಗಿದೆ ತುಳುನಾಡ ಕ್ಷತ್ರಿಯ ಎಂಬತಕ್ಕಂಥ ಬಲಿಷ್ಠ ತಂಡ. ಎರಡು ಬಲಿಷ್ಠ ತಂಡಗಳ ನಡುವೆ ಗ್ರ್ಯಾಂಡ್ ಫಿನಾಲೆ ಸಾಗಿ ಬರಲಿಕ್ಕಿದೆ. ಬಹಳಷ್ಟು ಲೀಗ್ ಪಂದ್ಯಾಟದಲ್ಲಿ ಸೋಲದೆ, ಸೆಮಿಫೈನಲ್ ಪಂದ್ಯಕೂಟದಲ್ಲಿ ಸೋಲದೆ ಅಂತಿಮವಾಗಿ ಗೆದ್ದುಕೊಂಡು ಬಂದಂತ ತಂಡ
ಎರಡು ತಂಡಗಳು ಕೂಡ ಸೆಣಸಾಡಿಕೊಳ್ತಾ ಇದೆ. ತೀರ್ಪುಗಾರರು ದಯವಿಟ್ಟು ಲೈನ್ ಅಪ್ ಮಾಡಿ. ತೀರ್ಪುಗಾರರೇ, ಎರಡು ತಂಡದ ಕಂಪೌಂಡರನ್ನು ಕೂಡ ಅದೃಷ್ಟದ ನಾಡಿ ಚುಂಬಕಿಗಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಫೈನಲ್ it is called, yes, by the finger. Not so easy. Sagar the man. Look at the way how he has taken that catch. Slowly moves on to two. We are in the over now. When you are about to chase the target which has been set by the team of Kapu. So no hesitation to give the ball to the lefty bowler, the youngster of the team at Tulunadu Kshatriya. It is none other than pretty well in the last game, taking 2 back-to-back wickets. And here he comes to bowl the first ball of his spin. ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಶೀರ್ವಾದದಿಂದಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ. ಮುಂದೆ ಕೂಡ ನಿಮ್ಮ ಆಶೀರ್ವಾದ ಇದೇ ರೀತಿ ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ ಇರಲಿ ಅಂತೇಳಿ ಆಶಿಸ್ತೇನೆ. ಒಂದು 2 ಮಾತನ್ನು ಹೇಳಿ ಹೋಗಿ. ಇಲ್ಲಿವರೆಗೆ ಹೀಗೆ ಕ್ರಿಕೆಟ್ ನೋಡಿದ್ದೇ ಇಲ್ಲ. ಇವತ್ತೊಂದು ನೋಡುವ ಚಾನ್ಸ್ ನನಗೆ ಸಹ ಸಿಕ್ಕಿದ್ದು ಅಂತ ಭಾರಿ ಸಂತೋಷ ಆಯಿತು. ಇನ್ನು ಹೀಗೆ ಆಗ್ತಾ ಇರಬೇಕು, ನಾನು ಬಂದು ನೋಡುವ ಹಾಗೆ ಸಹ ಆಗ್ತಾ ಇರಬೇಕು. ಹೀಗೆ ಇಂಥ ಒಂದು ಕಾರ್ಯಕ್ರಮ ಮಾಡುವುದರಿಂದ ಎಲ್ಲ ಬೇರೆ ಬೇರೆ ಸಮಾಜ ಬಾಂಧವರು ಒಗ್ಗೂಡಿದ ಹಾಗೆ ಆಗ್ತದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದರ ಉಪಯೋಗ ಸಹ ಆಗ್ತದೆ. ಆದ್ದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ರಾಮಕ್ಷತ್ರಿಯ ಸಮಾಜದ ಕೀರ್ತಿ ಹೀಗೆ ಬೆಳಗಲಿ ಅಂತ ನಾನು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಯೋಗಕ್ಷಾತ್ರ ಅಬ್ಬಕ್ಕನಾಡು ಉಳ್ಳಾಳ ಮಂಗಳೂರು ರಾಮರಾಜ ಕ್ಷತ್ರಿಯ ಸೇವಾ ಸಂಘ ಹಾಗೂ ರಾಮರಾಜ ಕ್ಷತ್ರಿಯ ಮಹಿಳಾ ಸಂಘ ಇವರ ಸಹಕಾರದೊಂದಿಗೆ ಹಾಗೂ ಕೃಷ್ಣಜಿ ಪಾಲೆಮಾರ್ರವರ ಸಂಪೂರ್ಣ ಸಹಕಾರದೊಂದಿಗೆ ಆಯೋಜಿಸಿದಂತಹ ಯುವ ಸಂಭ್ರಮ ಕ್ರೀಡೋತ್ಸವ 2026 ಕಾರ್ಯಕ್ರಮ ರಾಮಕ್ಷತ್ರಿಯರ ಸಮಾಗಮದೊಂದಿಗೆ ಯಶಸ್ವಿಯಾಗಿ ನೆರವೇರಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ಈ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ರಾಮಕ್ಷತ್ರಿಯರ ಸಮಾಜ ಮಹಿಳೆಯಾದ ಕರ್ನಾಟಕ ಗಣ ಸರ್ಕಾರ ಉನ್ನತ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ಶೋಭಾ ರಾಮಚಂದ್ರ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಮತಿ ಶೋಭಾ ರಾಮಚಂದ್ರ ಇವರಿಗೆ ಯುವ ಕ್ಷೇತ್ರದ ಹರ್ಷಿಣಿ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ. ಶ್ರೀ ವಿಶ್ವಲಕ್ಷ್ಮಣಾನಂದ ಸರ್ಕಾರಿ ಸಂಘದ ನಿರ್ವಾಹಕ ನಿರ್ದೇಶಕರಾಗಿರುವಂತಹ ಶ್ರೀ ಅನಿಲ್ ಬೇಕರ್ ಅವರಿಗೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀ ಅನಿಲ್ ಬೇಕರ್ ಇವರಿಗೆ ಯುವ ಕ್ಷೇತ್ರ ತಂಡದ ಸದಸ್ಯ ಪ್ರವೀಣ್ ಕುಮಾರ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಸ್ತುತ ನಮ್ಮ ಸಂಘದ ಗೌರವ ಸಲಹೆಗಾರರು ಶ್ರೀ ಲಕ್ಷ್ಮಣಾನಂದ ವಿರೋಧೋತ್ಸವ ಸಹಕಾರಿ ಸಂಘ ಇದರ ನಿರ್ವಾಹಕ ನಿರ್ದೇಶಕರು, ವಿಶೇಷವಾಗಿ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಶ್ರೀಯುತ ಚಂದನ್ ಕೋಟೆಕರ್ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಚಂದನ್ ಕೋಟೆಕರ್ ಇವರಿಗೆ ಯುವ ಕ್ಷೇತ್ರ ತಂಡದ ಸದಸ್ಯ ನಿಶಾಂತ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿ.
ರಾಮಕ್ಷತ್ರಿಯ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಸುರೇಶ್ ರಾವ್ ಇವರಿಗೂ ಇಂದಿನ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತಿಸುತ್ತೇನೆ. ಶ್ರೀ ಸುರೇಶ್ ರಾವ್ ಇವರಿಗೆ ಯುವಕ್ಷೇತ್ರ ತಂಡದ ಸದಸ್ಯ ವಿನ್ಯಾಸ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರಾಜ್ಯದಿಂದ ಬೇರ್ಪಡಿಸಿದಂತಹ ಕಾಸರಗೋಡಿನಲ್ಲಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಕನ್ನಡ ಗ್ರಾಮವನ್ನು ಸ್ಥಾಪನೆ ಮಾಡಿದಂತಹ ಹಾಗೂ ಕನ್ನಡ ಭವನದ ಸ್ಥಾಪಕರಾದ ಡಾಕ್ಟರ್ ಕೆ ವಾಮನ್ ರಾವ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಡಾಕ್ಟರ್ ಕೆ ವಾಮನ್ ಇವರಿಗೆ ಯುವಕ್ಷೇತ್ರ ತಂಡದ ಸದಸ್ಯ ಸಾಗರ್ ಕೆ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿ ಸಮಾಜದಲ್ಲಿ ಅನೇಕ ಕಾರ್ಯಕ್ರಮವನ್ನು ಮಾಡಿದಂತಹ ಶ್ರೀಯುತ ಸತೀಶ್ ಅತ್ತಾವರ್ ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೀ ಸತೀಶ್ ಅತ್ತಾವರ್ ಇವರಿಗೆ ಯುವಕ್ಷೇತ್ರ ತಂಡದ ಸದಸ್ಯ ವೈಶಾಖ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಒಬ್ಬರು ಹಾಗೂ ಭಾರತ ದೇಶದ ಸೇನೆಯಲ್ಲಿ ಸಲ್ಲಿಸಿಕೊಂಡು ಬಂದು ತನ್ನ ಉನ್ನತ ಮಟ್ಟದ ಸೇನೆಗಾಗಿ ಗೌರವಾನ್ವಿತ ಕ್ಯಾಪ್ಟನ್ ಪದವಿ ಪಡೆದಂತಹ ಹಾಗೆ ತಾಯ್ನಾಡಿಗೆ ಮರಳಿದರೂ ಕೂಡ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಕ್ಯಾಪ್ಟನ್ ಗೌರಿ ಶಂಕರ್ ಪ್ರಸಾದ್ ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕ್ಯಾಪ್ಟನ್ ಗೌರಿ ಶಂಕರ್ ಪ್ರಸಾದ್ ಇವರಿಗೆ ಯುವಕ್ಷೇತ್ರ ತಂಡದ ಸದಸ್ಯ ಧೀರಜ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಜೆ ದಯಾನಂದ ರಾವ್ ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಹಿರಿಯ ಸಂಘದ ಪ್ರಾರಂಭ ಜೆ ದಯಾನಂದ ಇವರಿಗೆ ಹಿತೇಶ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಹಿರಿಯ ಸಂಘದ ಪ್ರಾರಂಭದಲ್ಲಿ ನಮ್ಮೊಂದಿಗಿದ್ದು ಸಂಘವು ಬಲಿಷ್ಠಗೊಳಿಸಿ ಸಹಕರಿಸಿದ ಮಹಿಳಾ ಸಂಘ ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿದರೆ ಈ ಮಹಿಳಾ ಸಂಘ ದೊಡ್ಡ ಪ್ರಮಾಣದ ಸಹಾಯವನ್ನು ಮಾಡಿದೆ ನಮ್ಮ ಜೊತೆಗಿದ್ದು. ಹಾಗಾಗಿ ನಮ್ಮ ಜೊತೆಗಿರುವ ಮಹಿಳಾ ಸಂಘದ ಸದಸ್ಯರು ಶ್ರೀಮತಿ ಸುಜಾತ ಪ್ರಭಾಕರ್, ಶ್ರೀಮತಿ ರೇಣುಕಾ ರಾಜೇಂದ್ರ, ಶ್ರೀಮತಿ ಪುಷ್ಪಕುಮಾರಿ, ಶ್ರೀಮತಿ ಅನುಸೂಯ, ಶ್ರೀಮತಿ ರಶ್ಮಿ ನವೀನ್, ಶ್ರೀಮತಿ ಗೀತಾ ಕಲ್ಯಾಣಕೋಟ, ಶ್ರೀಮತಿ ನಿರೂಪಮಾ, ಶ್ವೇತಾರಥ ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೀಮತಿ ಜ್ಯೋತಿ, ಶ್ರೀಮತಿ ಸಾಧನಾ, ಶ್ರೀಮತಿ ಚಂಚಲಾಕ್ಷಿ ಇವರು ವೇದಿಕೆಯ ಬಳಿ ಬಂದು ಮಹಿಳಾ ಸಂಘದ ಸದಸ್ಯರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು.
ಅಮರ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿರಂತೆ. ಗಣೇಶ್ ಅವರನ್ನು ವೇದಿಕೆಗೆ ಕರೀತಾ ಇದ್ದೇವೆ. ಇವರಿಗೆ ಕೊಡುವಂತಹ ಈ ಒಂದು ಗೌರವಧನವನ್ನು ಸ್ವೀಕರಿಸಬೇಕಾಗಿ ಗಣೇಶ್ ಅವರಲ್ಲಿ ಕೇಳ್ತಾ ಇದ್ದಾನೆ. ಇದನ್ನು ಕೊಡಲಿಕ್ಕೆ ನಮ್ಮ ಯುವ ಕ್ಷೇತ್ರದ ಅಧ್ಯಕ್ಷರಾದಂತಹ ಅಭಿಷೇಕ್ ಅವರನ್ನು ವೇದಿಕೆಗೆ ಕರೀತಾ ಇದ್ದೇವೆ. ಮತ್ತೊಬ್ಬ ತೀರ್ಪುಗಾರರು ಪ್ರದೀಪ್ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಗೌರವಧನವನ್ನು ಅಭಿಷೇಕ್ ಅವರು ನೀಡಬೇಕಾಗಿ ಕೇಳ್ತಾ ಇದ್ದೇವೆ. ಮತ್ತೊಬ್ಬ ತೀರ್ಪುಗಾರರು ರಾಜೇಶ್. ಯಾವುದೇ ಒಂದು ಪಂದ್ಯಕೂಟವನ್ನು ಆಯೋಜಿಸುವಾಗ ಗೊಂದಲಗಳು ಏರ್ಪಡುವುದು ಸಹಜ. ಯಾವುದೇ ರೀತಿಯ ಆಗದಂಥ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನು ನೀಡಿದಂಥ ನಿಮಗೆ ಧನ್ಯವಾದಗಳು. ಈ ತೀರ್ಪುಗಾರರನ್ನು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ಯಾವುದೇ ತೀರ್ಪುಗಾರರನ್ನು ನಮಗೆ ಬೇಕಾದಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ತಯಾರು ಮಾಡಿಕೊಟ್ಟಂತಹ ಕಾರ್ತಿಕ್ ಅವರು ನಮ್ಮದೇ ಸಮುದಾಯದ ಯುವಕ. ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಆಗುವಾಗ ನಮ್ಮೊಂದಿಗಿದ್ದು ನಮ್ಮೊಂದಿಗೆ ಸಂಪೂರ್ಣ ಸಹಕಾರ ನೀಡಿದಂಥ ಕಾರ್ತಿಕ್ ಅವರಿಗೆ ಗೌರವಧನವನ್ನು ನೀಡ್ತಾ ಇದ್ದೇವೆ. ಕಮೆಂಟ್ರಿಯಿಂದ ನಮ್ಮನ್ನೆಲ್ಲ ರಂಜಿಸಿದ ಪುನೀತ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆ ಮತ್ತು ಗೌರವಧನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಂಡದ ನಿಖಿಲ್ ಫಾಲ್ ಆಗ್ತಾ ಇದೆ. ವೈಯಕ್ತಿಕ ಮೊತ್ತವನ್ನು ಗಮನಿಸಿಕೊಳ್ಳುವುದಾದರೆ ಬಹಳಷ್ಟು ಗರಿಷ್ಠ ಮೊತ್ತವನ್ನು ದಾಖಲಿಸಿಕೊಂಡಂತ ನಿಖಿಲ್ ಫಾಲ್ ಆಗ್ತಾ ಇದೆ. ನಿಖಿಲ್ನ ಪರವಾಗಿ ಯಾರಾದಿದ್ರೆ ದಯವಿಟ್ಟು ಬಂದು ತೆಗೆದುಕೊಳ್ಳಿ. ನಿಖಿಲ್ನ
ಆಸೀನರಾದಂಥ ಎಲ್ಲ ಪ್ರಮುಖರೇ ಹಾಗೂ ಇಲ್ಲಿ ನೆರೆದಂತಹ ಕ್ರೀಡಾಭಿಮಾನಿಗಳೇ, ರಾಮಕ್ಷತ್ರಿಯ ಸ್ವಜಾತಿ ಬಾಂಧವರೇ, ಇಲ್ಲಿ ಇವತ್ತು ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಂಥದ್ದು ಒಂದು ವಿಶೇಷ ಕಾರ್ಯಕ್ರಮ. ಆಯೋಜಕರಿಗೆ ನಮ್ಮ ರಾಮಕ್ಷತ್ರಿಯ ಸಮಾಜದ ಉಳ್ಳಾಲ ವಲಯದ ಎಲ್ಲ ರಾಮಕ್ಷತ್ರಿಯ ಬಾಂಧವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ದಿನಗಳಲ್ಲಿ ಈ ಯುವಕರನ್ನು ಸೇರಿಸುವಂಥ ಒಂದು ಕೆಲಸ ಬಹಳ ಕಷ್ಟದ ವಿಷಯ ಅಂತ ಹೇಳ್ತೇನೆ ನಾನು. ಯುವ ಛಾತ್ರ ಅಬ್ಬಕ್ಕನಾಡು ಉಳ್ಳಾಳ, ರಾಮರಾಜ ಕ್ಷತ್ರಿಯ ಸೇವಾ ಸಂಘ ಉಳ್ಳಾಳ, ರಾಮರಾಜ ಕ್ಷತ್ರಿಯ ಮಹಿಳಾ ಸಂಘ ಉಳ್ಳಾಳ ಇವರ ಸಂಯುಕ್ತವಾದ ಒಂದು ಕೂಡುವಿಕೆಯಿಂದ ಇಲ್ಲಿ ನಮ್ಮ ಸಮಾಜದ ಯುವ ಶಕ್ತಿಯನ್ನು ಒಂದುಗೂಡಿಸಿ ಅವರಲ್ಲಿ ಪರಸ್ಪರ ಐಕ್ಯತೆಯ ಪರಿಚಯದ ಒಂದು ವೇದಿಕೆ ಇಲ್ಲಿ ಕಲ್ಪಿಸಿದ್ದು ಕ್ರೀಡೆಯ ಮೂಲಕ. ಕ್ರೀಡೆ ಯುವಕರನ್ನು ಆಕರ್ಷಿಸುವ ಅತಿ ಸುಲಭವಾದ ಮತ್ತು ಅತಿ ಅಗತ್ಯವಾದ ಒಂದು ಮಾಧ್ಯಮ.
ಡಾಕ್ಟರ್ ಕೆ ವಾಮನ್ ರಾವ್, ಸ್ಥಾಪಕ ಅಧ್ಯಕ್ಷರು, ಕನ್ನಡ ಭವನ, ಕಾಸರಗೋಡು, ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಮಾಡ್ತಾ ಇದ್ದೇನೆ. ಸತೀಶ್ ರಾವ್, ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಸಮಾಜ ಕಾರ್ಯಕರ್ತರು, ಇವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಮಾಡ್ತಾ ಇದ್ದೇನೆ.